ಟಿವಿ ಟೀಕೆ ಟಿಪಿಕಲ್ ಕನ್ನಡಿಗ ಅಂತಾನೆ. ಬಾ ಕುತ್ಕೊಂಡು ಮಾತಾಡೋಣ. ಆಯ್ತು. ಓಹೋ, ಟಿವಿ ಅವರೇ, ಇನ್ಸ್ಟಾಗ್ರಾಮ್ ಅಲ್ಲಿ ಬೆದರಿಕೆ ಕೊಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಥ್ರೆಟ್ ಕೊಟ್ಟಿ ಜೈಲಿಗೆ ಹೇಳ್ತಾ ಇರೋ, ಜೈಲಿಗೆ ಹೋಗಿ ಹೆಂಗ್ ಅನ್ಸ್ತಿದೆ? ಛಪ್ರಿಗಳ ತರ ಆಕ್ಟಿವ್ ಆಗಿ ಎಕ್ಸಾಸ್ಟ್ ಹತ್ತಿ ಸೌಂಡ್ ಪೊಲ್ಯೂಷನ್ ಮಾಡೋದು. ಗುಡ್ ಗುಡ್ ಛಪ್ರಿ, ನಾನಾ ನೀವ್ ವಿಡಿಯೋಸ್ ನ ಮಾಡ್ತಿದ್ರಿ, ಬಟ್ ಇವತ್ತು ನಿಮ್ಗಿಂತ ಜಾಸ್ತಿ ಫಾಲೋವರ್ಸ್ ಪಡ್ಕೊಂಡಿದ್ದೀವಿ. ನಿಮ್ಗಿಂತ ಜಾಸ್ತಿ ಜನ ನನಗ್ ಫಾಲೋ ಮಾಡ್ತಾರೆ. ಈ ತರ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ, ಬಟ್ ಯುವರ್ ಟೈಮ್ ಇಸ್ ಗಾನ್ ಬ್ರೋ. ಬ್ಯಾಂಗ್ಳೂರು ಮೈಸೂರು ಹುಡುಗರು ಬಾಯಲ್ಲಿ ಬರೀ ಟಿಪಿಕಲ್ ಹೆಸರೇ ಇದೆ. ಇದಕ್ಕೆ ಏನ್ ಹೇಳ್ತೀರಾ ನೀವು? ನಿನ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅನ್ಕೊಂಡಿದೀಯಾ? ಇಂದಾನು ನೀನು ಮೋಟೋ ವ್ಲಾಗರ್ ಇರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಯಾವ್ದೋ ವಿಡಿಯೋಸ್, ಒಂದ್ಸತಿ ಬಾಡಿ ಬಿಲ್ಡಿಂಗ್, ಒಂದ್ಸತಿ ಮೋಟೋ ವ್ಲಾಗ್ ಸೆಟಪ್, ಒಂದ್ಸತಿ ಏನು, ಇನ್ನೊಂದ್ಸತಿ ಏನು, ಒಂದ್ಸತಿ ಬಿಯರ್ಡ್ ಹೆಂಗ್ ಗ್ರೋ ಮಾಡ್ಬೇಕು, ಒಂದ್ಸತಿ ಹೇರ್ ಗ್ರೋತ್ ಹೆಂಗ್ ಮಾಡ್ಬೇಕು, ಹಂಗೆಲ್ಲ ಮಾಡಿಲ್ಲ ಕಣಪ್ಪ. ಸ್ಟಾರ್ಟಿಂಗ್ ಇಂದಾನು ಒಂದೇ ಒಂದ್ ಕಾಂಟೆಂಟ್ ಇಂದ ಬೆಳ್ದಿರೋದು. ಇವತ್ ನೀನು ನನ್ಕಿಂತ ಜಾಸ್ತಿ ಫಾಲೋವರ್ಸ್ ಪಡ್ಕೊಂಡಿದ್ಯಾ, ಬಟ್ ಜನರು ಮನ್ಸಲ್ಲಿ ಜಾಗ ಮಾಡಿರೋ ಟಿವಿ ಕಡೋ ನಾನು. ಈಗೀಗ ಬೆಳ್ದಿರೋ ಚೈಟ್ ಚಪಾತಿಗಳೇ ತನ್ನನ್ನ ತಾನು ದೊಡ್ಡ ಮೋಟೋ ವ್ಲಾಗರ್ ಅನ್ಕೊಂಡ್ರೆ ನಾವು ಮೊದ್ಲಿಂದಾನು ಹಂಗೆ. ಇವಾಗ ಕೇಳ್ಬೇಕಾ? 1985 ಜಿಪ್ಸಿ ತಗೊಬಂದಿ ವಿಂಟೇಜ್ ಕಾರ್ ಅಂತ ಹೇಳಿ ಜನರಿಗೆ ಬೇವಕೂಫ್ ಮಾಡೋದು ಯಾವ ಮಟ್ಟಕ್ಕೆ ಸರಿ ಕಣಪ್ಪ? ಮಾಡೋ ಇವೆಲ್ಲ ಕೆಲ್ಸಕ್ಕೆ ಛಪ್ರಿ ಅಂದಲೆ ಇನ್ನೇನಂತಾರೆ? ನೀನು ಮೋಟೋ ವ್ಲಾಗರ್ ಅಲ್ಲ, ಆ ಬೈಕ್ ರಿವ್ಯೂವರ್, ಒರಿಜಿನಲ್ ಮೋಟೋ ವ್ಲಾಗರು. ನಾನು ಟಿವಿ ಒನ್ ಅಂಡ್ ಓನ್ಲಿ ಪೀಸ್. ಇತಿಹಾಸ ತೆಗ್ದು ನೋಡು, ಕನ್ನಡದ ಮೊದಲನೇ ಮೋಟೋ ವ್ಲಾಗರ್ ಯಾರು ಅಂತ. ಫೋನಲ್ಲಿ ಗೂಗಲ್ ಇದೆ ತಾನೆ, ಟಿವಿ ಇನ್ ಕನ್ನಡ ಅಂತ ಸರ್ಚ್ ಮಾಡಿ ನೋಡು, ಹಿಸ್ಟ್ರಿ ಎಲ್ಲ ಗೊತ್ತಾಗ್ಬಿಡುತ್ತೆ. ನನ್ ಫಾಲೋವರ್ಸ್ ನ ಮರಿಬೇಡ ನೀನು. ಜ್ಞಾಪನ ಇಟ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಜೊತೆ ಸೇರ್ಕೋ, ಇಬ್ರು ಕನ್ನಡ ಮೋಟೋ ವ್ಲಾಗ್ ಕಮ್ಯುನಿಟಿನ ಬೇರೆನೇ ಲೆವೆಲ್ಗೆ ತಗೊಂಡ್ ಹೋಗೋಣ. ಗುಜ್ರಿ ಗಾಡಿಗಳನ್ನ ತಗೊಬಂದಿ ವಿಂಟೇಜ್ ಗಾಡಿ ಅಂತ ಹೇಳೋರ್ ಜೊತೆ ನಾನ್ ಸಂಬಂಧ ಇಟ್ಕೊಳ್ಳಲ್ಲ ಗುರು. ಮಟ್ಟಕ್ಕೆ ನೀವೆಲ್ಲ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗೆ ಸೈಡ್ ಅಲ್ಲಿ ಇಟ್ಟೆ ಅನ್ಕೋ, ನನ್ಕಿಂತ ದೊಡ್ಡ ಕಾಂಟೆಂಟ್ ಕ್ರಿಯೇಟರು ಇನ್ ಬೇರೆ ಯಾರು ಇಲ್ಲ. ನಮಸ್ಕಾರ ದೇವ್ರು. ಅವಾಗ್ಲಿಂದ ಕೇಳ್ತಾನೆ ಇದೀನಿ, ಏನೋ ಜಗಳ ಆಗ್ತಿದ್ಯಲ್ಲ ಅಂತ. ನೋಡಿದ್ರೆ ನೀವಿಬ್ರು ದೊಡ್ಡ ದೊಡ್ಡ ಕಾಂಟೆಂಟ್ ಕ್ರಿಯೇಟರ್, ಒಳ್ಳೆ ಕಾಂಟೆಂಟ್ ಕ್ರಿಯೇಟರ್ಸ್. ಹಿಂಗ್ ಜಗಳ ಮಾಡ್ಕೊಂಡ್ರೆ ಹಿಂಗ್ ನಡೆಯುತ್ತೆ? ಈಗ ತಾನೇ ನಮ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಬೆಳೀತಿದೆ. ಅಷ್ಟ್ರಲ್ಲೇ ನೀವ್ ಒಂದ್ ಗ್ರೂಪ್, ಇವ್ರು ಒಂದ್ ಗ್ರೂಪ್ ಮಾಡ್ಕೊಂಡಿ ಇಬ್ಬಿಬ್ರಿಗೆ ಪೋಕ್ ಮಾಡ್ಕೊಂಡ್ರೆ ಬೇರೆ ಕಮ್ಯುನಿಟಿ ಯೂಟ್ಯೂಬರ್ಸ್ಗೆ ಒಳ್ಳೇದಲ್ವಾ? ನಿಮ್ಮಂತರ ಹಿಂಗ್ ಜಗಳ ಮಾಡ್ಕೊಂಡ್ರೆ ಅಪ್ಕಮಿಂಗ್ ಯೂಟ್ಯೂಬರ್ಸ್ಗೆ ಯಾವ ತರ ಮೋಟಿವೇಶನ್ ಸಿಗುತ್ತೆ? ಹಿಂಗೆಲ್ಲ ಜಗಳ ಮಾಡ್ದೇನೆ, ನೀವೊಂದು ನಾವೊಂದು ಅಂತ ಜಗಳ ಮಾಡ್ದೇನೆ ಎಲ್ಲಾ ಕನ್ನಡ ಯೂಟ್ಯೂಬರ್ಸ್, ಎಲ್ಲಾ ಮೋಟೋ ವ್ಲಾಗರ್ಸ್, ಅವ್ರ ಮೋಟೋ ವ್ಲಾಗರ್ ಇರ್ಲಿ, ಎಂಟರ್ಟೈನ್ಮೆಂಟ್ ಇರ್ಲಿ, ಯಾವ್ದೇ ಯೂಟ್ಯೂಬರ್ಸ್ ಇರ್ಲಿ, ನಾವೆಲ್ಲ ಒಬ್ರೇ ಅಂತ ಇಬ್ಬಿಬ್ರಿಗೆ ಸಪೋರ್ಟ್ ಮಾಡ್ಕೊಂಡಿ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿನ ಬೆಳೆಸೋಣ. ಅದ್ಬಿಟ್ಟು ನಾವೊಂದು ನೀವೊಂದು ಅಂತ ಜಗಳ ಮಾಡೋದ್ರಲ್ಲಿ ಏನಪ್ಪ ಒಳ್ಳೇದಾಗ್ತಿದೆ? ನೀವ್ ಹೇಳ್ತಿರೋದು ಒಂಥರ ಸರಿನೇ ಡಾಕ್ಟರ್ ಬ್ರೋ. ನಾವೇ ಹಿಂಗ್ ಜಗಳ ಮಾಡ್ಕೊಂಡ್ರೆ ಕನ್ನಡ ಸಿನಿಮಾ ಹೆಂಗ್ ಇವತ್ ಬೆಳ್ದಿದೆ ಹಂಗೆ ಕನ್ನಡ ಯೂಟ್ಯೂಬರ್ಸ್ ಬೆಳಿಬೇಕು. ಕನ್ನಡ ಯೂಟ್ಯೂಬರ್ಸ್ಗೂ ಒಂದೊಳ್ಳೆ ಬೆಲೆ ಇರಬೇಕು. ಇವತ್ತಿಂದ ಈ ಯೂಟ್ಯೂಬರ್ ಆ ಯೂಟ್ಯೂಬರ್ ಅಂತ ಅಲ್ಲ, ನಾವೆಲ್ಲಾ ಯೂಟ್ಯೂಬರ್ಸ್ ಕನ್ನಡ ಯೂಟ್ಯೂಬರ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈಗಂತೂ ಅರ್ಥವಾಯ್ತಲ್ಲ? ಇವತ್ತಿಂದ ಅಣ್ಣಕ್ ಸಮ ನಾವೆಲ್ಲ ಒಬ್ರೆ. ನೀವು ನಾವು ಒಂದು ಕೊಲಾಬರೇಷನ್ ವಿಡಿಯೋ ಮಾಡೋಣ. ಆಯ್ತು ಸರ್. ಈಗ ನಾವು ಒರಿಜಿನಲ್ ಫಾರ್ಮಿಗೆ ಬಂದ್ಬಿಡೋಣ. ಅಂಡ್ ದಟ್ಸ್ ಫಾರ್ ದ ವಿಡಿಯೋ ಗಾಯ್ಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಯಾರಿಗೂ ಹೇಟ್ ಸ್ಪ್ರೆಡ್ ಮಾಡೋ ಉದ್ದೇಶ ನಂದಿರ್ಲಿಲ್ಲ. ಜಸ್ಟ್ ನಮ್ ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಗ್ರೂಪ್ಸ್ ಗಳಾಗ್ಬಿಟ್ಟಿದ್ಯಲ್ಲ, ನಮ್ ಕನ್ನಡ ಯೂಟ್ಯೂಬರ್ಸ್ ಯಾವಾಗ್ಲೂ ಒಗ್ಗಟ್ಟಾಗಿರ್ಬೇಕು. ವಿಡಿಯೋನ ಎಷ್ಟು ಶೇರ್ ಮಾಡಿ ಅಂದ್ರೆ ಟಿಪಿಕಲ್ ಕನ್ನಡಿಗ ಮತ್ತೆ ಡಿವಿ ಇನ್ ಕನ್ನಡಿಗ ಇಬ್ರು ಒಂದ್ ಕೊಲಾಬರೇಷನ್ ವಿಡಿಯೋನ ಮಾಡ್ಬೇಕು ಅಂತ
ನಂದು ಉದ್ದೇಶ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್, ಟೇಕ್ ಕೇರ್.